ಹಲೋ ಫ್ರೆಂಡ್ಸ್ ವಿಡಿಯೋ ನೋಡ್ತಿರಲ್ಲ. ಈ ಒಂದು ವಿಡಿಯೋ ಕ್ಯಾಪ್ಕಟ್ನಲ್ಲಿ ಮಾಡಿದ್ದು ನಾನು ವಿಡಿಯೋ. ಈ ಕ್ಯಾಪ್ಕಟ್ನಲ್ಲಿ ನೀವು ಈಸಿಯಾಗಿ ಎಡಿಟಿಂಗ್ನ ಮಾಡ್ಕೋಬೋದು. ಭಾಳಷ್ಟು ಜನ ನಮಗೆ ಕ್ಯಾಪ್ಕಟ್ಟಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತೀರಾ. ಅದನ್ನು ಈಸಿಯಾಗಿ ಎಲ್ಲರೂ ಸುಲಭವಾಗಿ ಮಾಡ್ಕೊಳ್ಬೋದು. ಅದು ಹೇಗೆ ಯಾವ ಥರ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ಲು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಸಪೋರ್ಟ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕ್ಯಾಪ್ಕಟ್ ಇರುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನ್ಯೂ ಕ್ಯಾಪ್ಕಟ್ ಇಲ್ಲಿ ಕಾಣಿಸ್ತಾರ, ನ್ಯೂ ವಿಡಿಯೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಲ. ನಾನು ಇಲ್ಲಿ ನೋಡ್ಬೋದು, ಈ ಥರ ಇರುತ್ತೆ ವಿಡಿಯೋ. ಸೊ ಇದನ್ನೇ ನಾನು ಕ್ವಾಲಿಟಿ ವಿಡಿಯೋನ ಇಲ್ಲಿ ನಿಮಗೆ ತೋರಿಸಿದೆ ನೋಡಿ. ಈ ಥರ ಕ್ವಾಲಿಟಿ ಯಾವ ಥರ ಮಾಡಬೇಕಪ್ಪ ಅಂತ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲನ ಡಿಲೀಟ್ ಮಾಡ್ತೀನಿ, ಮತ್ತೆ ಒಂದು ಸಲ ನಿಮಗೆ ಆ್ಯಡ್ ಮಾಡಿ ಇಲ್ಲೇ ತೋರಿಸ್ತೀನಿ ನೋಡಿ. ನಾನು ಫಸ್ಟ್ ಆಫ್ ಆಲ್ ಮತ್ತೆ ಇನ್ನೊಂದು ಸಲ ಆ್ಯಡ್ ಮಾಡೋಣ. ಇವಾಗ ಇಲ್ಲಿ ಕಾಣಿಸ್ತಲ್ಲ ನ್ಯೂ ವಿಡಿಯೋ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದನ್ನಾದರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಈ ಥರ ಇರುತ್ತೆ, ಏನಪ್ಪ ಅಂದರೆ ಕಲರು ಈ ಥರ ಇರುತ್ತೆ. ಸೊ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ವಿಡಿಯೋನ ನ್ಯೂ ಕ್ವಾಲಿಟಿ ಅನ್ನೋ ವಿಡಿಯೋದಲ್ಲಿ ನಾನು ಮಾಡಬೇಕು. ಸೊ ನೋಡಿ, ನಾನು ಇಲ್ಲೊಂದು ಫಸ್ಟು ಸ್ಟಾರ್ಟಿಂಗ್ ತೊಗೊತೀರಲ್ಲ ನೀವು, ಏನಪ್ಪ ಅಂದರೆ ಮ್ಯೂಸಿಕ್ ಪ್ರಕಾರ ವಿಡಿಯೋನ ಮಾಡಬೇಕು. ಇಲ್ಲಿ ನಾನೊಂದು ಬೀಟ್ ಹಾಕ್ಕೊತೀನಿ ನೋಡಿ. ಈ ಥರ ಇಲ್ಲೊಂದು ಬೀಟ್ ಹಾಕ್ಕೊಂಡು ನೋಡಿ, ಇದು ನಾರ್ಮಲ್ ಆಗಿರುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ಇದು ನೋಡಿ ಫುಲ್ ಇರುತ್ತೆ. ಇದಕ್ಕೆ ಒಂದು ಫಿಲ್ಟರ್ ಅನ್ನೋ ಆ್ಯಪ್ಸ್ ಇರುತ್ತೆ. ಇಲ್ಲಿ ಆ್ಯಪ್ಸ್ ಅಲ್ಲ, ಫಿಲ್ಟರ್ ಅನ್ನೋ ಆಪ್ಷನ್ ಇರುತ್ತೆ, ಅಂದರೆ ಎಫೆಕ್ಟು. ಈ ಫಿಲ್ಟರ್ ಐತಲ್ಲ ಇಲ್ಲಿ, ಈ ಥರ ತಳ್ಳಿ, ಈ ಫಿಲ್ಟರ್ ಅಂತ ಕಾಣುತ್ತಲ್ಲ ಇಲ್ಲಿ, ಈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಿಮಗೆ ಭಾಳಷ್ಟು ಫಿಲ್ಟರ್ ಬರುತ್ತೆ. ಇಲ್ಲಿ ನಾನೊಂದು ಫಿಲ್ಟರ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಐತೆ ನೋಡಿ, ಆರೆಂಜ್ ಬ್ಲೂ ಅಂತಿರುತ್ತೆ, ಬ್ಲೂ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಥರ ಬರುತ್ತೆ. ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಳ್ಳೋಣ. ಸೊ ನೋಡಿ, ಈ ಥರ ಬಂತು. ಇದಾದ ನಂತರ ಇನ್ನೊಂದು ಎಫೆಕ್ಟ್ನ ಸರ್ಚ್ ಮಾಡ್ತೀನಿ. ಇವಾಗ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ ನೋಡಿ ನಾನು, ಅಂದರೆ ಫಿಲ್ಟರ್. ಅದೇ ಫಿಲ್ಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ 4Kನ ಸೆಟ್ ಮಾಡ್ಕೊತೀನಿ ನಾನು. ಸೊ ಈ ಥರ ಇವಾಗ 2 ಎಫೆಕ್ಟ್ ಆದ ನಂತರ ಈ ಥರ ಆಯಿತು. ಇನ್ನೊಂದು ಎಫೆಕ್ಟ್ನ ಸರ್ಚ್ ಮಾಡೋಣ. ನೋಡಿ, ಇನ್ನೊಂದು ಎಫೆಕ್ಟ್ ಹಾಕ್ತೀನಿ ಇವಾಗ. ಆ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಗ್ರೀನ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ, ನಿಮಗೆ ಇಲ್ಲಿ ಬರುತ್ತೆ ಕೆಳಗಡೆ ನೋಡಿ, ಈ ಥರ ನೋಡಿದಿರಲ್ಲ. ನೋಡಿ ಫ್ರೆಂಡ್ಸ್, 3 ನಾನು ಏನಪ್ಪ ಅಂದರೆ ಎಫೆಕ್ಟ್ನ ಅಂದರೆ ಫಿಲ್ಟರ್ನ ಹಾಕಿದ್ದೀನಿ. ಸೊ ಇದಕ್ಕೆ ನೋಡಿ ಎಷ್ಟು ಡಿಫ್ರೆಂಟ್ ಆಯಿತು. ಇವಾಗ ಏನಪ್ಪ ಅಂದರೆ ಇಲ್ಲಿ ನಾನು ಬೀಟ್ನ ಹಾಕ್ಕೊಂಡು ಆ ಒಂದು ಏನಪ್ಪ ಅಂದರೆ ಎಫೆಕ್ಟ್ನ ಕೊಡ್ತೀನಿ ನಾನು, ವಿಡಿಯೋ ಎಫೆಕ್ಟ್ನ ಕೊಡ್ತೀನಿ ನೋಡಿ. ಪ್ರತಿಯೊಬ್ಬರು ಫ್ರೆಂಡ್ಸ್, ಯಾರಿಗೂ ಬರಲ್ಲ ಅಂತ ಅಂತೀರಾ, ಅವರಿಗೆ ಪ್ರತಿಯೊಬ್ಬರಿಗೂ ಈಸಿಯಾಗಿ ಎಡಿಟಿಂಗ್ನ ಮಾಡ್ಕೊಳ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರನ ಹಾಕ್ಕೊಳ್ಬೋದು. ಇವಾಗ ನಾನೇನಪ್ಪ ಅಂದರೆ ಲಿರಿಕ್ಸ್ನ ಹಾಕ್ಕೊಡ್ತೀನಿ ನಿಮಗೆ. ಫಸ್ಟು ನಾವು ಏನಪ್ಪ ಅಂದರೆ ಎಫೆಕ್ಟ್ ಹಾಕೋಣ. ಇಲ್ಲಿ ಕಾಣಿಸ್ತಲ್ಲ ಎಫೆಕ್ಟ್ ಅಂತ, ಇದ್ರ ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಫೆಕ್ಟ್ ಮೇಲೆ ಇಲ್ಲಿ ಒಂದು ಎಫೆಕ್ಟ್ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಈ ಥರ ಬಂತಲ್ಲ ನೋಡಿ, ನಾರ್ಮಲಾಗಿ ಎಫೆಕ್ಟ್ ಹಾಕಿದ್ದೀನಿ. ನೀವು ಇನ್ನೂ ಹಲವಾರು ಎಫೆಕ್ಟ್ನ ಹಾಕ್ಕೊಳ್ಬೋದು. ಸೊ ಈ ಥರ ಇಲ್ಲಿ ಇನ್ನೊಂದು ಎಫೆಕ್ಟ್ನ ಸರ್ಚ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರ್ಚ್ ಮಾಡ್ಬೇಕು ನಿಮಗೆ. ಯಾವಾದರೂ ಎಫೆಕ್ಟು ಬೇಕಿದ್ದರೆ ಸರ್ಚ್ ಮಾಡ್ಕೊಳ್ಳಿ. ಆ ಎಫೆಕ್ಟು ನಿಮಗೆ ಇಲ್ಲಿ ಏನಪ್ಪ ಅಂದರೆ ಬರುತ್ತೆ. ಸೊ ಇದೊಂದು ಈ ಥರ ನಾನು ಹಲವಾರು ಎಲ್ಲ ಎಫೆಕ್ಟ್ನ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಇವಾಗ ನೋಡಿ, ನಾನು ಎಲ್ಲ ಕರೆಕ್ಟಾಗಿ ನೋಡ್ಕೊತ ಹೋಗಿ ವಿಡಿಯೋನ. ನೀವು ವರ್ಟಿಕಲ್ ಬ್ರೂ ಅಂತ ಹೊಡೆದ್ರೆ ನೀವು ಬರುತ್ತೆ. ಇಲ್ಲಿ ನಿಮಗೆ ಯಾವ ಥರ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಪ್ರತಿಯೊಬ್ಬರ ಹತ್ರ ಕ್ಯಾಪ್ಕಟ್ನಲ್ಲಿ ಹಲವಾರು ಭಾಳಷ್ಟು ಎಫೆಕ್ಟ್ ಇರ್ತವೆ. ಸೊ ನೋಡಿದ್ರಲ್ಲ, ಈ ಥರ ನೋಡಿ ಫ್ರೆಂಡ್ಸ್, ಎಫೆಕ್ಟ್ನ ಆ್ಯಡ್ ಮಾಡಿದೆ ನಾನು.
ಇಲ್ಲಿ ನೋಡ್ಬೋದು ಈ ಥರ ಇದನ್ನು ಈ ಥರ ಕ್ವಾಲಿಟಿಯಾಗಿ ವಿಡಿಯೋ ಏನಪ್ಪ ಅಂದ್ರೆ ಹಾಗೆ ರೆಡಿ ಆಗಿದೆ ನಿಮ್ಮ ಮುಂದೆ. ಇವಾಗ ಏನಪ್ಪ ಅಂದರೆ ಇದನ್ನು ನಾನು ಲಿರಿಕ್ಸ್ನ ಕೊಡ್ತೀನಿ. ಆ ಲಿರಿಕ್ಸ್ ನೋಡಿ ಇವಾಗ ಲಿರಿಕ್ಸ್ನ ಕೊಡ್ತೀನಿ, ಯಾಕಂದರೆ ಅದು ಬ್ಯಾಕ್ ಹೋಗುತ್ತೆ. ನಾವು ಯಾಕಂದರೆ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಲಿರಿಕ್ಸ್ ಏನಪ್ಪ ಕೊಡ್ತೀನಿ ಅಂದರೆ ಕ್ವಾಲಿಟಿ ವಿಡಿಯೋ ಅಂತ ಕೊಡ್ತೀನಿ ನೋಡಿ, ನಾವು ಕ್ವಾಲಿಟಿ ವಿಡಿಯೋ. ಸೊ ಇದಕ್ಕೆ ನಾನು ಇಲ್ಲಿ ಫಾಂಟ್ಸ್ನ ಸೆಟ್ ಮಾಡ್ತೀನಿ. ಆ ಫಾಂಟ್ಸ್ ಏನಪ್ಪ ಅಂದರೆ ಈ ಥರ ಫಾಂಟ್ಸ್ ನಾನು ಸೆಟ್ ಮಾಡಿ ಇದಕ್ಕೆ ನಾನು ಏನಪ್ಪ ಕೊಡ್ತೀನಿ ಅಂದರೆ ಇವಾಗ ಇಲ್ಲಿ ನೋಡಿ ವಿಡಿಯೋ ಕ್ವಾಲಿಟಿ ಅಂತ ಸರ್ಚ್ ಮಾಡಿ ಅದಕ್ಕೆ ಫಾಂಟ್ಸು ಈ ಥರ ಹಾಕಿದ್ದೀನಿ, ನೋಡಿದಾರಲ್ಲ. ಇಲ್ಲಿ ನೋಡ್ಬೋದು ಇವಾಗ ಅದನ್ನೇ ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಬಂತು. ಇವಾಗ ಇದನ್ನೇ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಫುಲ್ ಎಂಡ್ವರೆಗೆ ತೊಗೊಳ್ಬೇಕು. ಇವಾಗ ಸೊ ಈ ಥರ ತೊಗೊಂಡಿವಿ ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಬರುತ್ತೆ ಕ್ವಾಲಿಟಿ ವಿಡಿಯೋ. ನೋಡಿದಾರಲ್ಲ, ಪ್ರತಿಯೊಬ್ಬರು ಸಿಂಪಲಾಗಿ ಎಡಿಟಿಂಗ್ ಮಾಡೋಕ್ಕೆ ನನಗೆ ಬರಲ್ಲಪ್ಪ ಅಂದವರಿಗೆ ಈ ಥರ ಎಡಿಟಿಂಗ್ನ ನೀವು ಮಾಡ್ಕೊಳ್ಬೋದು. ಫಸ್ಟು ಯಾವುದೇ ವೀಡಿಯೋ ತೊಗೊಳ್ಳಿ. ಇವಾಗ ಇನ್ನೊಂದು ನೆಕ್ಸ್ಟ್ ವೀಡಿಯೋ ತೊಗೊಂಡ್ರು ನಾನು ಹಾಕಿದ್ರು ನೋಡಿ, ಇವಾಗ ನನ್ನದೇ ಆದಂಥ ಒಂದು ಈ ಥರ ವೀಡಿಯೋನ ಹಾಕಿದ್ರು ನಿಮಗೆ ಕ್ವಾಲಿಟಿ ಯಾವ ಥರ ಇರುತ್ತಪ್ಪ ಅಂದರೆ ಸುಮ್ಮನೆ ನೋಡಿ, ಇಲ್ಲಿ ಒಂದು ಎಫೆಕ್ಟ್ನ ಕೊಡ್ತೀನಿ. ಅಂದರೆ ಇಲ್ಲಿ ಒಂದು ಬೀಟ್ ಹಾಕ್ಕೊತೀನಿ. ಈ ಕಡೆ ನಾನು ಫಿಲ್ಟರ್ ಅಂತ ಹೇಳಿದೆ ನಾನು ಆವಾಗಲೇ, ಫಿಲ್ಟರ್ನ ಹಾಕ್ಕೊತೀನಿ ನೋಡಿ. ಇವಾಗ ಕೆಲವೊಂದು ಫಿಲ್ಟರ್ ನಾನು ಹಾಕ್ಕೊತೀನಿ ನೋಡಿ, 4K ಹಾಕ್ಕೊತೀನಿ, ಮತ್ತು ಇನ್ನೂ ಹಲವಾರು ಫಿಲ್ಟರ್ನ ಹಾಕ್ಕೊತೀನಿ ನೋಡಿ. ಫಿಲ್ಟರ್ ಇನ್ನೊಂದು ಇಲ್ಲಿ ಹೇಳಿದ್ನಲ್ಲ ಆವಾಗಲೇ ನಾನು, ಆರೆಂಜ್ ಬ್ಲೂ ಅಂತೇಳಿ ಇದರ ಮೇಲೆ ಹಾಕ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಫಿಲ್ಟರ್ನ ಹಾಕ್ಕೊತೀನಿ ನೋಡಿ, ಗ್ರೀನ್ ಬ್ಲೂ ಅಂತ. ಅಂದರೆ ಇನ್ನೂ ಹಲವಾರು ಇರುತ್ತೆ, ಆದರೆ ನನಗೆ ಬೇಕಾಗಿರೋ ಎಫೆಕ್ಟ್ನ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ವಿಡಿಯೋಕ್ಕಿರೋ ಡಿಫ್ರೆಂಟು, ಈ ವಿಡಿಯೋಕ್ಕಿರೋ ಡಿಫ್ರೆಂಟ್ ನೋಡಿ. ಇದನ್ನೇ ನಾನು ಸ್ಲೋ ಮೋಷನ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಕಾಣಿಸ್ತಲ್ಲ ಸ್ಪೀಡ್ ಅಂತೇಳಿ, ಇದನ್ನು ಸ್ಲೋ ಮೋಷನ್ ಆಗಿ ನಾರ್ಮಲ್ ಆಗಿ ಇಟ್ಕೊತೀನಿ. ಇಟ್ಕೊಂಡು ಈ ಥರ ನಾನು ಇದು ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ಯಾವ ಥರ ಬರುತ್ತೆ, ಇಲ್ಲಿ ನೋಡಿ. ನೋಡಿದಿರಲ್ಲ, ಇದನ್ನೇ ಕ್ಯಾಪ್ಕಟ್ ಎಡಿಟಿಂಗ್ ವಿಡಿಯೋ ಅಂತ ಹೇಳ್ಬೋದು. ಸೊ ಇನ್ನೂ ಹಲವಾರು ಮಾಡೋಣ, ದಯವಿಟ್ಟು ಸಪೋರ್ಟ್ ಇರಲಿ. ಇವಾಗ ಇಲ್ಲಿ ಮಾಡಿರೋ ವಿಡಿಯೋನ ಡೌನ್ಲೋಡ್ನ ಹಾಕ್ತೀನಿ ನೋಡಿ. ಸೊ ನೋಡಿದಿರಲ್ಲ, ಈ ವಿಡಿಯೋನ ಇವಾಗ ಡೌನ್ಲೋಡ್ನ ಹಾಕೋಣ ನಾವು. ನೋಡಿ ಫ್ರೆಂಡ್ಸ್, ಇನ್ನೂ ಹಲವಾರು ವಿಡಿಯೋನ ಅಂದರೆ ಎಫೆಕ್ಟ್ ಬಗ್ಗೆ ಅಥವಾ ವಿಡಿಯೋ ಬಗ್ಗೆ ತಿಳಿಸ್ಕೊಡೋಣ. ನಿಮ್ಮ ಹತ್ರ ಕ್ಯಾಪ್ಕಟ್ ಇರಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಕ್ಯಾಪ್ಕಟ್ ಅಂತೇಳಿ ಕಮೆಂಟ್ ಮಾಡಿ, ನಾನು ಆದಷ್ಟು ನಿಮ್ಮ ಮೊಬೈಲ್ಗೆ ನಾನು ಕಳಿಸ್ಕೊಡ್ತೀನಿ. ವಿಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.